ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನು ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರಿಯರೇ. ಮತ್ತು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇದ್ರಿ, ಲೈವ್ದಲ್ಲಿ ಏಕೀಭವಿಸ್ತಿದ್ರಿ, ತುಂಬಾ ಸಂತೋಷ. ಮತ್ತು ಹೊಸೊಬ್ರು ಯಾರಾದರೂ ಈ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಕೊಡುವಂತ ವಾಗ್ದಾನ ಮುಖಾಂತರವಾಗಿ ಆಶೀರ್ವಾದಗಳು ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಹಬಕ್ಕು 3ನೇ ಅಧ್ಯಾಯ 19ನೇ ವಚನ. ಕರ್ತನಾದ ಯೆಹೋವನೇ ನನ್ನ ಬಲವು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತದೆ ಪ್ರಿಯರೇ. ಕರ್ತನಾದ ಯೆಹೋವನೇ ನನಗೆ ನನ್ನ ಬಲವು ಎಂಬುದಾಗಿ. ಹಲ್ಲೆಲೂಯ. ಕರ್ತನಾದ ಯೆಹೋವನೇ ನಮಗೆ ಬಲವು, ಆಶು, ದುರ್ಗವಾಗಿದ್ದಾರೆ ಪ್ರಿಯರೇ. ಇಲ್ಲಿ ಹಬಕ್ಕ ಜೀವಿತದಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆ ಶತ್ರು ಭಯ ಇದ್ದಾಗ, ಅವ್ರ ಆಪತ್ಕಾಲದಲ್ಲಿದ್ದಾಗ ಅವರು ಯಾರನ್ನ ಆಶ್ರಯಿಸಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವ್ರ ಕರ್ತನಾದ ಯೆಹೋವನೇ ನನ್ನ ಸಂತೋಷವು, ಆತ ನನ್ನ ರಕ್ಷಕನು, ಆತ ನನ್ನ ಬಲವು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಆತ ನಮ್ಗೆ ಎಲ್ಲ ವಿಷಯದಲ್ಲಿ ಬಲವನ್ನು ಕೊಟ್ಟು ಆತ ನಮ್ಮ ನಡೆಸುವಂತ ದೇವರು ಪ್ರಿಯರೇ. ನಮ್ಗೆ ಎಂಥ ಆಪತ್ಗಳು ಬರಲಿ, ಅಂತ ಭಯದ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರಲಿ, ನಾವು ದೇವರ ಮೇಲೆ ಆಧಾರ ಇಟ್ಟು ನಾವು ಜೀವಿಸುವಂತರಾಗಿರ್ಬೇಕು. ಆತನೆಲ್ಲ ಉಲ್ಲಾಸವುಳ್ಳ ಮಕ್ಕಳಾಗಿದ್ದು, ಆತನ ನಮ್ಗೆ ರಕ್ಷಕನು, ಒಡೆಯನಾಗಿದ್ದಾನೆ. ಆತನಲ್ಲಿ ನನಗೆ ಬಲವಾಗಿದೆ, ಆತನ ನಾಮದಲ್ಲಿ ನನಗೆ ಬಲವಿದೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನಾವು ನಂಬೋದಾದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಎದುರಾಗುವಂತ ಪ್ರತಿಯೊಂದು ಭಯದ ಒಂದು ಪರಿಸ್ಥಿತಿ ಎಲ್ಲ ದೇವರು ತೆಗೆದು ಆತ ನಮಗೆ ಬಲವನ್ನು ಕೊಟ್ಟು ನಡೆಸುವಂತ ದೇವರಾಗಿದ್ರೆ ಪ್ರಿಯರೇ. ಯಾವ್ಯಾವ ವಿಷಯದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಬಲವಂತ ಸ್ಥಿತಿಯಲ್ಲಿ ಆಪತ್ಕಾಲಗಳಲ್ಲಿ ನೀವು ಭಯದ ಒಂದು ಚಿಂತೆಯಲ್ಲಿ ಜೀವಿಸ್ತಾ ಇದ್ರೆ ಪ್ರಿಯರೇ, ಆದರೆ ಭಯ ಪಡಬೇಡ್ರಿ. ನೀವು ದೇವರಲ್ಲಿ ಭರವಸೆ ಉಳ್ಳ ಮಕ್ಕಳಾಗಿ ಜೀವಿಸಿದಾಗ ದೇವರ ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯ ದೇವರು ಈ ವಾಗ್ದಾನ ಮುಖಾಂತರವಾಗಿ ನಿಮ್ಮ ಜೀವಿತದಲ್ಲಿ ಆತ ನಮ್ಮ ಬಲವಾಗಿ ನಿಂತು ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನಾದ ದೇವರೇ, ನೀವೇ ನಮ್ಮ ಬಲವು ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ದೇವರು ವಾಗ್ದಾನ ಮಾಡಿದಂತೆ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ಆಶೀರ್ವದಿಸಲ್ಪಡ್ತಾ ಇದ್ರಪ್ಪ. ಸ್ತೋತ್ರ ತಂದೆ ದೇವರು. ಅವ್ರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಭಯದ ಚಿಂತೆ, ಒಂದು ಆಪತ್ಕಾಲದಲ್ಲಿ ಯಾವ ಸಮಸ್ಯೆಗಳಲ್ಲಿ ತಂದು ಬಲವಂತ ಸ್ಥಿತಿಯಲ್ಲಿ ಇದ್ದಂಥವ್ರ ಜೀವಿತನು ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಅವರೆಲ್ಲ ಬಲವಂತ ಸ್ಥಿತಿಯಿಂದ ಬಿಡಿಸ್ತಾ ಇದ್ರಪ್ಪ, ಅವ್ರ ಭಯದಿಂದ ತೆಗಿತಾ ಇದ್ರಪ್ಪ ತಂದೆ ದೇವರ. ಕರ್ತನಾದ ಯೆಹೋವನೇ ನನ್ನ ಬಲವು ಎಂಬುದಾಗಿ ತಂದೆ ಈ ವಾಗ್ದಾನ ಕೊಟ್ಟಿದ್ದೆ ಪ್ರಭಾ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಎಲ್ಲಾ ವಿಷಯದಲ್ಲಿ ತಂದೆ ನಿನ್ನ ಬಲದಿಂದ ನಡೆಸುವಂತ ದೇವರಾಗಿರಪ್ಪ ತಂದೆ ದೇವರು. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಅದ್ಭುತಕರವಾಗಿ ಪ್ರಭಾ ಎಲ್ಲಾ ವಿಷಯದಲ್ಲಿ ತಂದು ಅವ್ರು ನಿನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಪ್ರಾರ್ಥನೆಯಲ್ಲಿ ಏಕೀಭವಿಸುವಾಗ ಪ್ರಭಾ ಅವ್ರ ಎಲ್ಲಾ ವಿಷಯದಲ್ಲಿ ತಂದು ನೀವೇ ಅವ್ರ ಸಹಾಯಕನಾಗಿದ್ದವರು, ಅವ್ರ ಜೊತೆ ಬಲವಾಗಿ ನಿಂತು ಪ್ರಭಾ ಎಲ್ಲ ಕಾರ್ಯನು ಪ್ರಭಾ ನೀವೇ ಸಫಲ ಮಾಡ್ತೀರಿ ಅಂತೇಳಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ. ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗಿರ್ರಿ. ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಆಶ್ವಸಿಸಿ ಸಕಲ ಸಮೃದ್ಧಿ ಜೀವನದಿಂದ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.